ನೀವು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಗಳಲ್ಲಿ ತಾಂತ್ರಿಕ ಹೀರೋ ಆಗಿ ಕೆಲಸ ಮಾಡುವ ಕನಸು ಕಂಡವರಲ್ಲಿ ಒಬ್ಬರಾದರೆ ನಿಮ್ಮ ಗುರಿಯ ಕಡೆ ಮೊದಲು ಹೆಜ್ಜೆಯಾಗಿ ಶಾಶಿಪ್ ಗ್ರೂಪಲ್ಲಿ ಬ್ಯಾಚುಲರ್ ಡಿಗ್ರಿಯೊಂದಿಗೆ ವಿಮಾನ ಕ್ಷೇತ್ರದಲ್ಲಿ ಉತ್ತಮ ಸಂಬಳ ಸಿಗುವ AME ಇಂಜಿನಿಯರಿಂಗ್ ಓದಲು ಇದೀಗವೇ ತೀರ್ಮಾನಿಸಿ. ವಿಮಾನ ಇಂಜಿನಿಯರ್ಗಳು ವಾಸ್ತವಿಕವಾಗಿ ವಿಮಾನಯಾನ ಕ್ಷೇತ್ರದ ಶ್ರದ್ಧೆಯ ಹೀರೋಗಳು. ದೇಶೀಯವೋ ಅಥವಾ ಜಾಗತಿಕವೋ ಯಾವುದೇ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳ ಸುರಕ್ಷತೆ, ನಂಬಿಕಸ್ತೆ ಹಾಗೂ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಬಲ AME ತಜ್ಞರ ಅವಶ್ಯಕತೆ ಹೊಂದಿರುತ್ತದೆ. ಈ ಕ್ಷೇತ್ರದಲ್ಲಿ ಬೇಡಿಕೆ ಎಷ್ಟು ದೊಡ್ಡದೋ ಜವಾಬ್ದಾರಿಯೂ ಅಷ್ಟೇ ಮಹತ್ವರವಾದದ್ದು. ಈ ಮಹತ್ವದ ವೃತ್ತಿ ಜೀವನದ ಅವಕಾಶ ಈಗ ಬೆಂಗಳೂರಿನಲ್ಲಿಯೇ ಲಭ್ಯವಿದೆ. ಶಾಶಿಪ್ ಗ್ರೂಪ್ನಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕಾಡೆಮಿ ಆಫ್ ಏವಿಯೇಷನ್ ಆ್ಯಂಡ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದು DCCBA ಭಾರತೀಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿದೆ. ದಕ್ಷಿಣ ಏಷ್ಯಾದ ಅತಿ ದೊಡ್ಡ AME ತರಬೇತಿ ನೆಟ್ವರ್ಕ್ ಆಗಿರುವ ಶಾಶಿಪ್ ಗ್ರೂಪ್ ಉದ್ಯೋಗಾವಕಾಶ ಮತ್ತು ಪ್ಲೇಸ್ಮೆಂಟ್ ವ್ಯವಸ್ಥೆಯಲ್ಲಿ ಎತ್ತಿನ ಮೆಟ್ಟಿಲಲ್ಲಿದೆ. ಕಳೆದ 1 ವರ್ಷದಲ್ಲಿ ಅನೇಕ ಖ್ಯಾತ ವಿಮಾನಯಾನ ಸಂಸ್ಥೆಗಳು ಶಾಶಿಪ್ ಗ್ರೂಪ್ ಕ್ಯಾಂಪಸ್ಗಳಿಗೆ ಭೇಟಿ ನೀಡಿದ್ದು ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸಿವೆ. ಇತ್ತೀಚೆಗೆ ಏಪ್ರಿಲ್ 21ರಂದು ಭಾರತದ ಹೆಮ್ಮೆಯ ಏರ್ ಇಂಡಿಯಾ ಸಂಸ್ಥೆಯು ಶಾಶಿಪ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ತನ್ನ ನೇಮಕಾತಿ ಅಭಿಯಾನವನ್ನು ನಡೆಸಿದ್ದು, ಇದು ಯುವ ವಿಮಾನ ತಜ್ಞರಿಗೆ ಒಂದು ಅಮೂಲ್ಯ ಅವಕಾಶವಾಗಿದೆ. ಈ ಅಪ್ರತಿಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ವಿಮಾನಯಾನ ಕ್ಷೇತ್ರದ ಶಕ್ತಿಶಾಲಿ ಬೆನ್ನೆಲುಬುಯೊಂದರಲ್ಲಿ ನೀವು ಭಾಗಿಯಾಗಲು ಇದು ಸುವರ್ಣ ಸಂದರ್ಭ. ನಿಮ್ಮ ಹಾರಾಟವನ್ನು ಶಾಶಿಪ್ ಗ್ರೂಪ್ನೊಂದಿಗೆ ಪ್ರಾರಂಭಿಸಿ ಜಾಗತಿಕ ಮಟ್ಟದ ಏವಿಯೇಷನ್ ವೃತ್ತಿಗೆ ಪಾರಿವಾಳದಂತೆ ಹಾರಿರಿ. AME ಪ್ಲಸ್ ಇಂಜಿನಿಯರಿಂಗ್, ನಂದು ಬಂದು AME ಪ್ಲಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಚರಣ್ ಅಂತ. ನಾನು ಯಲಹಂಕದವನು. ನಾನಿಲ್ಲಿ ಶಾಶಿಪ್ ಅಕಾಡೆಮಿಯಲ್ಲಿ ಓದ್ತಿದ್ದೇನೆ. ನಾನು ಈಗ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರಲ್ಲಿದ್ದೇನೆ. ಸೊ ಕಟ್ ಮಾಡ್ಬೋದಾ? ಸೊ ಇಲ್ಲಿನ ಕೋಚಿಂಗ್ ಬಂದುಬಿಟ್ಟು ಡ್ಯುಯಲ್ ಪ್ರೋಗ್ರಾಮಿಂಗ್ ಇದೆ. ಈ ಅಕಾಡೆಮಿ ಒಂದು ಬಂದುಬಿಟ್ಟು ಶಾಶಿಪ್ ಅಂತ. ಶಾಶಿಪ್ ಅಕಾಡೆಮಿ DGCA ಡೈರೆಕ್ಟರೇಟ್ ಜನರಲ್ ಸಿವಿಲ್ ಏವಿಯೇಷನ್ ಅನ್ನೋ ಒಂದು ಆರ್ಗನೈಸೇಷನಿಂದ, ಅದೊಂದು ರೆಗ್ಯುಲೇಟರಿ ಬಾಡಿ, ಅದರಿಂದ ಅಪ್ರೂವ್ ಆಗಿದೆ CR 147 ಅಂತ. ಹಾಗೆ ಇಲ್ಲಿ ಡ್ಯುಯಲ್ ಪ್ರೋಗ್ರಾಮಿಂಗ್ ಕೋರ್ಸಸ್ ಇದೆ. ಒಂದು AME ಅಂತ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ. ಹಾಗೆ ಇನ್ನೊಂದು ಸಪ್ರೇಟ್ ಡಿಗ್ರಿ ಕೋರ್ಸ್ ಇದೆ. ಬೇಸಿಕಲಿ ಇವಾಗ ಸೈನ್ಸಿಂದ ಬಂದವರಿಗೆ BBA ಉಂಟು, ಹಾಗೆ BSc ಡಿಗ್ರಿ ಇದೆ, ಇಂಜಿನಿಯರಿಂಗ್ ಇದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಸಮೇತ ಇದೆ. ಸೊ ಹಾಗೆ ಇಲ್ಲಿ ಈಗ ನಮಗೆ ಇಲ್ಲಿ ಓದ್ತಿರೋದು ಖುಷಿ ಉಂಟು. ನಮ್ಮ ಗೋಲ್ ನಾವು ತಲುಪ್ತೀವಿ ಅಂತ ಖುಷಿ ಉಂಟು. ಹಾಗೆ ಕೋಚಿಂಗ್ ಬಗ್ಗೆ ಮಾತಾಡಲಿಕ್ಕಿದ್ರೆ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ದಾರೆ. ತುಂಬ ಎಲ್ಲ ಏರ್ಫೋರ್ಸ್ ಇನ್ಸ್ಟ್ರಕ್ಟರ್ ಇದ್ದಾರೆ. ಹಾಗೆ ಕ್ಲಾಸಸ್ ತುಂಬ ರೆಗ್ಯುಲರಾಗಿ ನಡೀತಿದೆ. ದಿನಕ್ಕೆ 3 ದಿನಕ್ಕೊಂದ್ಸತಿ AME ಕ್ಲಾಸ್ ಆದರೆ ಮತ್ತೆ ಡಿಗ್ರಿ ಕ್ಲಾಸಸ್ ಆಗ್ತದೆ. ಹಾಗೆ ಪ್ರಾಕ್ಟಿಕಲ್ ಸಮೇತ ಚೆಂದ ಆಗ್ತಿದೆ. ಪ್ರಾಕ್ಟಿಕಲ್ ಲ್ಯಾಬ್ಸ್ ತುಂಬ ಇದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಇದು ನಮ್ಮ ಲಿಯರ್ ಜೆಟ್ ಅಂತ ಇಲ್ಲಿರೋದು. ಇದೇ ಏರ್ಕ್ರಾಫ್ಟಲ್ಲಿ ನಾವು ವರ್ಕ್ ಮಾಡೋದು ಪ್ರಾಕ್ಟಿಕಲ್ಗೆ. ಸೊ ಚಕ್ರವರ್ತಿ ಇದೊಂದೇ ಅಲ್ಲ, ಹಲವಾರು ಬ್ರಾಂಚಸ್ಗಳಲ್ಲಿದೆ. ಈಗ ಹೇಗೆಂದರೆ ಭೋಪಾಲಲ್ಲಿದೆ, ಗುಣಾಲಿದೆ, ಕರಾಡಲ್ಲಿದೆ, ಕೊಚ್ಚಿಯಲ್ಲಿದೆ, ಮುಂಬೈಯಲ್ಲಿದೆ, ಹಾಗೆ ಹಲವಾರು ಕಡೆ ಇದೆ. ಆಮೇಲೆ ಕ್ರಾಸ್ ಕಂಟ್ರಿ 3+ ಇದೆ, UK ಯಲ್ಲಿದೆ. ಹಾಗಾಗಿ ಹಲವಾರು ಕಡೆ ಇದೆ. ಹಾಗೆ MRO ಸಮೇತ ಇದೆ, 9+ MROs ಇದೆ. ಇದು ಕಾಲೇಜು ಶುರುವಾಗಿ ಈಗ 34 ವರ್ಷ ಆಗ್ತಿದೆ. ಶಾಶಿಪ್ ಇನ್ಸ್ಟಿಟ್ಯೂಟ್ ಓಪನ್ ಆಗಿ 33 ಇಯರ್ಸ್ ಆಯಿತು ಇನ್ನೂವರೆಗೂ. ಆ್ಯಂಡ್ ನೀವು ಹಿಂದೆ ನೋಡ್ತಿರ್ಬೋದು, ಲೈಕ್ ಆ ಕಡೆ ಇಂಟರ್ವ್ಯೂ ನಡೀತಾ ಇದ್ದಾವೆ ಪ್ರೆಸೆಂಟ್ ಈಗ ಏರ್ ಇಂಡಿಯಾದು. ಸೊ ಇದೇ ಅಷ್ಟೇ ಅಲ್ಲದೆ ಇದೇ ಥರ ಮುಂಚೆನೂ ತುಂಬ ಇಂಟರ್ವ್ಯೂ ನಡೆದಿದ್ದವು. ಟಾಟಾ ಆಗಲಿ, ಇಂಡಿಗೋ ಆಗಲಿ, ಸ್ಟಾರ್ ಏರ್ ಆಗಲಿ ತುಂಬ ನಡೆದಿದ್ದವು. ಸೊ ಪ್ಲೇಸ್ಮೆಂಟ್ ಬಗ್ಗೆ ಚಿಂತೆ ಏನು ಬೇಡ. ಯಾಕಂದರೆ 102% ಕೊಡ್ತಾರೆ ಅವರು, ಪ್ಲೇಸ್ಮೆಂಟ್ ಆಗೇ ಆಗ್ತೈತೆ ಕಾಲೇಜ್ ಸೈಡಿಂದ. ಸೊ ನಾನು ಫೈನಲ್ ಇಯರ್ ಓದ್ತಾ ಇದ್ದೀನಿ. ಸೊ ನನಗೀಗ ಟ್ರೈನಿಂಗ್ ಕಳಿಸ್ತಾ ಇದ್ದಾರೆ. ಅಂದರೆ ನಮ್ಮದು ಫೈನಲ್ ಇಯರಲ್ಲಿ ಟ್ರೈನಿಂಗ್ ನಡೀತಾವೆ. ಸೊ ನಂಗೆ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ತುಂಬ ಆಪರ್ಚುನಿಟೀಸ್ ಇರ್ತಾವೆ ಟ್ರೈನಿಂಗ್ ಹೋಗ್ಬೇಕಾದ್ರು. ಏರ್ ಇಂಡಿಯಾ ಇದೆ, ಏರ್ಬಾಕ್ಸ್ ಇದೆ, ಜಕ್ಕೂರ್ ಏರ್ವೇಸ್ ಇದೆ, ಇಲ್ಲಿ ಬೆಂಗಳೂರಲ್ಲೇ ನೀವು ನೋಡ್ಬೋದು. ಆ ಥರ ತುಂಬ ಕಡೆ ನಮ್ಗೆ ಕಳಿಸ್ತಾ ಇದ್ದಾರೆ. ಸೊ ಇದಷ್ಟೇ ಅಲ್ಲದೆ ನಿಮ್ಗೆ ಕೆಲಸ ಮಾಡಬೇಕಾದ್ರೂ ತುಂಬ ಅಡ್ವಾಂಟೇಜಸ್ ಇದೆ. ಲೈಕ್ ನೀವು ಏರ್ಕ್ರಾಫ್ಟ್ ಈ ಜಾಬಲ್ಲಿ ಹೋದರೆ ನಿಮ್ಮ ಪೇರೆಂಟ್ಸಿಗೆ
ಏರ್ಕ್ರಾಫ್ಟ್ ತುಂಬ ಜನ ಕನಸಿರ್ತದೆ ಏರ್ಕ್ರಾಫ್ಟ್ ಒಳಗೆ ಹೋಗ್ಬೇಕಾ ಅಂತಂದು ಅದನ್ನ ನೋಡೋಕೆ ಸಿಗುತ್ತೆ. ನಿಮ್ಮ ಪೇರೆಂಟ್ಸಿಗೆ ನಿಮ್ಗೆ ಫ್ರೀಯಾಗಿ ಟಿಕೆಟ್ಸ್ ಕೊಡಿಸ್ಬೋದು. ಈ ಥರ ತುಂಬ ಫ್ಯಾಮಿಲಿ ಅಡ್ವಾಂಟೇಜಸ್ಸು ಇದ್ದಾವೆ. ಅದು ಅಷ್ಟೇ ಅಲ್ಲದೆ ನೀವು ಫ್ಲೈಟ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಕಡೆ ಆಗಲಿ ಅಥವಾ ನಾನ್ ಮೇಂಟೆನೆನ್ಸ್ ಕಡೆ ಆಗಲಿ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ಜಾಬ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಯು ಗೋ ಫಾರ್ ದಿಸ್ ಕೋರ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಬೆಟರ್. ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಶಾಶಿಬಲ್ಲಿ ಸೇರ್ಕೊಂಡಿದ್ದೀನಿ ಆ್ಯಸ್ ಎನ್ AME. ಮೆಜಾರಿಟಿ ಆಫ್ ದೆಮ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಏವಿಯೇಷನ್ ಅಂದರೆ ಎಲ್ಲರೂ ಪೈಲಟಿಂಗ್ ಅನ್ಕೊತಾರೆ. ಬಟ್ ಆ್ಯಸ್ ಬೀಯಿಂಗ್ ಎನ್ AMEs ಆರ್ ದ ಬ್ಯಾಕ್ ಬೋನ್ ಫಾರ್ ಆಲ್ ದ ಫ್ಲೈಟ್ಸ್. ನಾವು ಸೈನ್ ಸೀಲ್ ಮಾಡಾದ್ಮೇಲೆ ಎಲ್ಲ ಫ್ಲೈಟ್ಸ್ ಟೇಕ್ ಆಫ್ ಆಗುತ್ತೆ, ಲ್ಯಾಂಡ್ ಆಗುತ್ತೆ. ವಿತೌಟ್ ಎನ್ AME there is no flight actually. So as we know, pilots are also important, AMEs are also very important. ನಮಗೆ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು AMEಗೆ ಸೇರ್ಕೊಂಡಾದ್ಮೇಲೆ ಐ ಫೀಲ್ ದಿಸ್ ಇಸ್ ದ ರೈಟ್ ಆಪ್ಷನ್ ಆ್ಯಸ್ ಬೀಯಿಂಗ್ ಅನ್ ಇಂಜಿನಿಯರ್ ರೈಟ್ ನೌ. ಬಟ್ ಇಂಜಿನಿಯರಿಂಗ್ ಫೀಲ್ಡ್ ಇವಾಗ ಸ್ವಲ್ಪ ಡೌನಲ್ಲಿದೆ. ಸೊ ಐ ಚೋಸ್ ಟು ಬಿ ಅನ್ ಏರೋನಾಟಿಕಲ್ ಇಂಜಿನಿಯರ್ ರೈಟ್ ನೌ. Student of Academy of Aviation and Engineering. Shaship provides goods and academy as their cabin courses, and it has a duration of 8 to 9 months. Here we train students for moving classes. It actually helps everyone out there to stand out of the crowd. Students who have been passed out here have been excelling great in their careers. But dual courses, it has BBA Aviation as well as moving classes. It helps us to build soft skills, it helps us in learning, grooming ourselves, it builds us confidence and Hello, very warm welcome from Shaship College. And hi, I am Sauravi Biswas, and today we are inside the Quetzal Academy, which is in Batahalsur Cross near Vidyanagar. So today I will be mostly talking about Quetzal Air Hostess and Hospitality Academy, which we have initially started. Though our college is almost 33 years old, and this branch in Yelahanka is almost around 18 years. So we started this academy keeping in mind the grooming training program, which is very necessary for aviation candidates. Now this course overall not only gives training for air hostess, but also does a soft skill and personality development training program for all the students of Shaship. And our course, as you can say, it's almost a 6 to 9 months program for outsiders. Also, if a student of Shaship wants to do the course, the same duration. We also have a dual program, that's BBA Aviation and Cabin Crew, where we give the training program for 6 months. Now, what is there in this course? So, basically, English fluency, soft skills, then a general about aviation, like we do have a couple of courses like travel and tourism, ground staff, air hostess. So based on that few modules and also some aviation modules. I am the image development coach over here in Quetzal Academy, also the department head. And I think that's pretty much about Quetzal. So and definitely in this era we know that aviation is a very lucrative and glamorous job, and the scope is increasing because after COVID we find a lot of airlines like very small airlines like Star Air, small and big both. Recently we had today Air India campusing for AME program. So with this help of the grooming training program, we assure that from Shaship via Quetzal Air Hostess and Hospitality Academy, our students will be groomed and more apt for the industry placements. And I think in the competition a student's personality is the most, because see, even if we have students who have scored well, I think when there's 200 to 250 candidates, a company would be definitely looking towards grooming, and grooming is an important part of the aviation field, be it a AME, be it a pilot, be it an air hostess or in any other case. And today's world, not only aviation, in any job you are well groomed, I think people looks up to you and you can manage more well. So that's all from me. Here Sauravi signing off. Thank you everyone. Okay, sir. Shaship Group of institution, which is known as the largest group in South Asia for imparting aircraft maintenance engineering training. It is having 9 aircraft maintenance engineering colleges, and we are not only the college, we have more than 10 aircraft maintenance engineering
aircraft maintenance companies also, known as MROs, at various airports, at various locations, who are approved by Directorate General of Civil Aviation, Government of India. Since the inception of the organization, almost we are having 34 plus years of experience. We have been working for the students' welfare and for their career betterment, and in last 1 year many companies have visited Shaship Group's campuses for the interview, or rather you can say campus recruitment drive. Recently Indigo has visited at Shaship Group, then Tata Advanced System has visited Shaship Group. Now Air India is visiting Shaship Group, and today we are organizing this, and we are hoping for good, and many more is to come. And I want to give a message to the aspirant of aircraft maintenance engineering field. You have to make a lot of effort. You have to clear the modules on time, and you have to keep rigorous, means a very robust knowledge of aircraft maintenance. Technically you have to be strong. Apart from technical things, you have to understand the aviation etiquettes, so that whenever you are appearing for the interview or whenever you are working in the industry, you can well be paid off of your efforts. So today's campus drive being organized by Air India at Shaship Group has gone well. Students from all over Shaship Group, all over India, attended today's interview. Let it be Shaship Bangalore, let it be Shaship Kochi, let it be Shaship Bhubaneswar, let it be Shaship Pune, Shaship Bhopal. From many of the Shaship institutions they have visited, and many of them have been selected in the first round, and the final round is already going on. So I wish all the best to all the aspirants.